ಜನಿಸಿದರು. ತಂದೆಯವರಾದ ಶ್ರೀ ಜಿ ವೇದವ್ಯಾಸಾಚಾರ್ ಹಾಗೂ ತಾಯಿಯವರಾದ ಶ್ರೀಮತಿ ಸುಧಾರಾಣಿಯವರ ಆಶೀರ್ವಾದದಲ್ಲಿ ಬೆಳೆದ ಅವರು ಬೆಂಗಳೂರು 1991 ಆಗಸ್ಟ್ 16ರಂದು ವಕೀಲ ವೃತ್ತಿ ಪ್ರಾರಂಭಿಸಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿಲ್ ಮತ್ತು ಅಪೀಲು ಪ್ರಕರಣಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮುಂಬೈ, ಚೆನ್ನೈ ಮತ್ತು ದೆಹಲಿ ಹೈಕೋರ್ಟ್ನಲ್ಲಿಯೂ ಮಹತ್ವದ ಪ್ರಕರಣಗಳನ್ನು ವಹಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಅನ್ನಮಲೈ ವಿಶ್ವವಿದ್ಯಾನಿಲಯದಿಂದ LLM ಪದವಿಯನ್ನು ಪಡೆದಿದ್ದಾರೆ. 2008ರ ಫೆಬ್ರವರಿ 25ರಂದು ನೇರ ನೇಮಕಾತಿಯ ಮೂಲಕ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಆರಂಭಿಸಿ ಕಲಬುರಗಿ, ಕಾರವಾರ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿನ CBI ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶರಾಗಿಯೂ ಕರ್ನಾಟಕದ ರಾಜ್ಯ ಸಾರಿಗೆ ಅಪೀಲ್ ಟ್ರಿಬ್ಯುನಲ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಹೈಕೋರ್ಟ್ನ ರಿಜಿಸ್ಟ್ರಾರ್ ಜುಡಿಷಿಯಲ್ ಹಾಗೂ ರಿಜಿಸ್ಟ್ರಾರ್ ಜನರಲ್ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. 2020ರ ಮೇ 4ರಂದು ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡು 2021ರ ಸೆಪ್ಟೆಂಬರ್ 25ರಂದು ಸ್ಥಾಯಿ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ಅವರ ಅಪಾರ ಸೇವೆ ಹಾಗೂ ಸಮಾಜಕ್ಕೆ ನೀಡಿದ ಬೆಳಕು ಪರಿಗಣಿಸಿ 2026ರ ಫೆಬ್ರವರಿ 23ರಂದು ಮಂತ್ರಾಲಯದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಯನ್ನು ನಮ್ಮ ನಡುವೆ ಕಾಣುವುದೇ ಈ ಸಂಬಂಧಕ್ಕೇನು ಬೇಕಾದ ಸಂಬಂಧ ಹೇಳ್ತಾ ಹೋಗ್ಬೋದು. ಆ ಸಂಬಂಧ ಅನ್ನೋ ಪದವನ್ನು ಚೆನ್ನಾಗಿ ಇಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಅವರು ಶ್ಲಾಘನೀಯರು. ಒಂದು ಸಂಸ್ಥೆ 10 ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಕಾಣಬೇಕಾದ್ರೆ ಬಹಳ ಕಷ್ಟದ ಸಮಯ ಇರುತ್ತೆ. 7ರಿಂದ 8 ವರ್ಷಗಳ ಕಾಲ ಒಂದು ತೆಂಗಿನ ಮರವನ್ನು ಕಾಪಾಡಿದ್ರೆ ಅದು ಹೇಳುತ್ತಂತೆ, ನನ್ನ ಜೀವನ ಪೂರ್ತಿ ನಾನು ನೋಡ್ಕೊತೀನಿ, ನಾನು 8 ವರ್ಷ ಸಾಕ್ಬೋದು ಅಂತ. 8ನೇ ವರ್ಷಕ್ಕೆ 9ನೇ ವರ್ಷಕ್ಕೆ, ನಮ್ಮ ಕಾಲದಲ್ಲೆಲ್ಲ 12-13 ವರ್ಷಕ್ಕೆ ಮೊದಲನೇ ಹೊಂಬಾಳೆ ಬರ್ತಾ ಇತ್ತು. ಈಗೆಲ್ಲ ಸ್ವಲ್ಪ ಸುಧಾರಿತ ತಳಿಗಳಿದೆ. ಹಾಗಾಗಿ 8 ವರ್ಷಗಳ ಕಾಲ ನೀವು ಜತನವಾಗಿ ತೆಂಗಿನ ಮರವನ್ನು ಕಾಪಾಡಿಬಿಟ್ರೆ ಆ ನಂತರ ಅದು ತನ್ನ ಜೀವ ಇರೋ ತನಕ, ನಿಮ್ಮ ಜೀವ ಇರೋ ತನಕ ಪ್ರತಿ ವರ್ಷ ಫಲವನ್ನು ಕೊಡ್ತಕ್ಕಂಥದ್ದು ಅಂತ. ಅದು ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ಅದೇ ರೀತಿಯಾಗಿ ತಿಳ್ಕೊಳ್ತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಅದನ್ನು ನಾವು ಕಾಣಬೇಕಾಗುತ್ತೆ. ಪ್ರಾರಂಭದಲ್ಲಿ ಅದಕ್ಕೆ ಬರ್ತಕ್ಕಂಥ ಅಡೆತಡೆಗಳು ಹಲವಾರು. ಇವತ್ತು ನಾವು ಇಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ಕೂತಿದ್ದೀರಿ. ತಾವೆಲ್ಲ ತಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸೇರಿಸಿದ್ದೀರಿ. ಬಹಳಷ್ಟು ಜನಕ್ಕೆ ಆಸೆ ಇತ್ತು, ನಮ್ಮ ತಂದೆಯು ನಮ್ಮನ್ನು ಒಳ್ಳೆಯ ಕಾಲೇಜಿಗೆ, ಶಾಲೆಗೆ ಸೇರಿಸಬೇಕು ಅಂತ. ಬ್ರಿಟಿಷರ ಒಂದು ಆಡಳಿತದಲ್ಲಿ ನಾವು ಜರ್ಜರಿತರಾಗ್ಬಿಟ್ವಿ. ನಮ್ಮ ದೇಶದಲ್ಲಿದ್ದಂಥ ಸಂಪತ್ತನ್ನು ಕೊಳ್ಳೆ ಹೊಡೆದು ಹೊರಟೋದ್ರು. ನಮ್ಮನ್ನೆಲ್ಲ ಬಡವರನ್ನಾಗಿ ಮಾಡಿದ್ರು, ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡಿದರು. ಹಾಗಾಗಿ 2 ಹೊತ್ತಿನ ಊಟಕ್ಕೆ ಕಷ್ಟ ಇತ್ತು. ಇಲ್ಲಿರೋರನ್ನ ಯಾರು ತಂದೆ ತಾಯಿಗಳನ್ನ ಕೇಳಿದ್ರೆ, ಗೋಪಾಲಕೃಷ್ಣ ಅಂತಕ್ಕಂಥ ಅವರ ವಯಸ್ಸಿನವ್ರನ್ನ, ನನ್ನ ವಯಸ್ಸಿನವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಪಟ್ಟಂಥ ಕಷ್ಟನ. 2 ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಹಳ್ಳಿಗಳಲ್ಲಿ ಮಕ್ಕಳನ್ನ ಕಾಲೇಜಿಗೋ ಸ್ಕೂಲ್ಗೋ ಸೇರಿಸ್ಬೇಕು ಅಂದರೆ ಈಗಿನ ಥರ ಹಾಸ್ಟೆಲು, ಪೇಯ್ಡ್ ಅಕಾಮಿಡೇಷನು, ಪೇಯಿಂಗ್ ಗೆಸ್ಟು ಯಾವುದೂ ಇರಲಿಲ್ಲ. ಸಂಬಂಧಿಕರ ಮನೆಗೆ ಸೇರಿಸ್ಬೇಕಾಗಿತ್ತು. ಆ ಸಂಬಂಧಿಕರ ಮನೆಯಲ್ಲಿ ಅವರು ಈಗಿನ ಥರ ನಲ್ಲಿ ತಿರುಗಿಸಿದ್ರೆ ನೀರು ಬರ್ತಿರಲಿಲ್ಲ. ಬಾವಿಯಿಂದ ನೀರು ಸೇರಬೇಕಾಗಿತ್ತು. ಇಲ್ಲೇ ಕ್ಯಾತ್ಸಂದ್ರ ಅಂತ ತುಮಕೂರು ಹತ್ರ, ನಾವೆಲ್ಲ ಬೆಂಗಳೂರಿನವರು, ನಮಗೆ ನೀರು ಸೇರೋದು ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಕ್ಯಾತ್ಸಂದ್ರದಲ್ಲಿ ಬಾವಿ ಆಗಿನ ಕಾಲಕ್ಕೆ ಒಂದು 30-40 ವರ್ಷದ ಕೆಳಗಡೆ 60 ಅಡಿ ಇಳಿದ್ಬಿಟ್ಟಿತ್ತು ನೀರು. ಇದು ತುಮಕೂರು ಸ್ವಲ್ಪ ಹಾಗೇ ಇದೆ. ಬೋರ್ವೆಲ್ ಇಲ್ಲದಿದ್ದ ಕಾಲ 60 ಅಡಿಯಿಂದ ಒಂದು ಗುಂಡಿಗೆ ನೀರು ಸೇರಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿತ್ತು. ಆ ಥರ ಪ್ರತಿ ದಿವಸ ಒಂದು ಡ್ರಮ್ ನೀರನ್ನ ಸೇದಿ ಹಾಕಿದ್ರೆ ಒಂದೊತ್ತಿನ ಊಟ. ಸಂಬಂಧಿಕರ ಮನೆಯಲ್ಲಿ ನೀನು ಇದ್ದಾಗ ಮನೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಅಂತ ತಂದೆ ತಾಯಿಗಳು ಹೇಳಿ ಕಲಿಸಿರ್ತಿದ್ರು. ಬಿಟ್ಟಿಕೊಂಡು ತಿನ್ನಬಾರ್ದು ಅನ್ನೋದನ್ನು ಹೇಳಿರ್ತಿದ್ರು. ನೀರು ಸೇದಿ ಹಾಕಬೇಕು. ಅಲ್ಲಿ ಬಂದಿರ್ತಕ್ಕಂಥ ತೆಂಗಿನ ಮರದ ಗರಿನೋ, ಮತ್ತೊಂದು ಕಡ್ಡಿಗಳು, ಇನ್ನೊಂದು ಕುರಳೆಗಳು, ಇವುಗಳನ್ನೆಲ್ಲ ತಗೊಂಡು ಒಲೆಗೆ ಹಾಕಬೇಕು. ಇದೆಲ್ಲ ಮಾಡಿ
ಅಂತಹ ಅವ್ರು ಮಾಡ್ಕೊಂಡಾದ್ಮೇಲೆ ನಾನು ಬಿಟ್ಟು ಇವ್ರ ಮನೇಲಿ ಊಟ ಮಾಡ್ತಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲ ಕೆಲಸಗಳನ್ನ ಮಾಡಿ ಅದನ್ನು ಜೊತೆಗೆ ಕೊಟ್ಟಾದ್ಮೇಲೆ ಸಿಕ್ಕ ಸಮಯದಲ್ಲಿ ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನನ್ನ ಕಣ್ಮುಂದೆ ಅಂಥವ್ರು ಹಲವಾರು ಜನರು ಕಾಣ್ತಾರೆ. ಇನ್ನೊಂದು ವಾರ ಇದರಿಂದ ಇದರೊಳಗಡೆ ಬಿಂದು ತೇರಾಡಬೇಕು ಅನ್ನೋ ಥರ ಇದೆ. ಸರ್ ಮಾತಾಡ್ತಾ ಒಂದು ಡಿಮ್ಯಾಂಡ್ ಇತ್ತು. ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಜೋಪಾನ ಮಾಡಿಕೊಂಡು ಅವ್ರ ದೇಶಕ್ಕಾಗಿ ಹೇಗೆ ಹೆಮ್ಮೆ ಕೊಡಬೇಕು ಅಂತ ಹೇಳ್ತಾ ಅದು ಸ್ವಾರ್ಥ ಅಂತ ಹೇಳಿ ಒಂದು ಒಳ್ಳೆಯ ಸ್ವಾರ್ಥನೇ ಕೇಳಿದ್ರು ತಂದೆ ತಾಯಿಗಳಿಂದ. ಬಟ್ ಆದರೆ ನನಗೆ ಅಂದರೆ ಅನಿಸಿದ್ದು ಏನಂದರೆ ಸರ್ ಸ್ವಾರ್ಥದ ಜೊತೆ ಒಂದು ಜಾಣ ಮಾತನ್ನು ಮಾಡಿದರು. ಅವ್ರ ಗಮನಕ್ಕೆಲ್ಲ ಬಂದಿರುತ್ತೆ. ಸರ್ ಏನು ಕೇಳಿದ್ರು ಅಂತ ಹೇಳಿದರೆ, ನಾನಿವತ್ತು ಬಂದು 2 ಗಂಟೆ ಒಂದು ಸ್ಪೀಚ್ ಕೊಟ್ಟಿದ್ದೀನಿ, ಬಟ್ ಅದು ನನಗೆ ಇನ್ನು 15 ವರ್ಷದ ಸಂಬಂಧ ಬೇಕು ಅಂತ ಹೇಳಿ ರಜತೋತ್ಸವದಲ್ಲಿ ಮಾಡಿ ನನ್ನ ಜೊತೆ 15 ವರ್ಷದ ಸಂಬಂಧ ಕೇಳಿದ್ದಾರೆ. ಸೊ ನನಗೆ ಸರ್ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಭಾಳ ಬುದ್ಧಿವಂತರು ಅಂತ ಹೇಳಿ ನನಗೆ ಅನಿಸ್ತು. ಹಾಗಾಗಿ ನನಗೆ ಭಾಳ ಖುಷಿ ಕೊಡ್ತದ್ರು. ಈ ರೀತಿ ಸಂಬಂಧ ಬೆಳೆಸುವಂಥ ವಿಶೇಷವಾದ ಅತಿಥಿಗಳು ನಮಗೆ ಇಲ್ಲಿಂದಲೇ ಹೀಗೆ ಶುರುವಾಗಲಿ. ಸರ್ ಅದಕ್ಕೆ ಒಂದು ದಾರಿ ಹಾಕಿದ್ದಿಲ್ಲ, ಒಂದು ವೇದಿಕೆ ಹಾಕಿಕೊಟ್ಟಿದ್ದಾರೆ. ಸೊ ಭಗವಂತನ ಆಶೀರ್ವಾದ ನಮ್ಮ ಕಾಲೇಜಿನ ಮೇಲಿರಲಿ. ಇಂಥ ಅತಿಥಿಗಳು ನಮ್ಮ ಕಾಲೇಜಿಗೆ ಬರ್ತಾ ನಮಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತು.